ಪ್ರೇಸ್ ದ ಲಾರ್ಡ್ ಎವ್ರಿವನ್. ಶಾಲೋಮ್. ನಿಮ್ಮೆಲ್ಲರಿಗೆ ದೇವರ ಅನುಗ್ರಹ, ದೇವರ ಸುರಕ್ಷತೆ, ದೇವರ ರಕ್ತ ಕೋಟೆ ಒಳಗೆ ನೀವು ನಿಮ್ಮ ಜನ್ರೇಷನ್, ನಿಮ್ಮ ಮನೆ ಸುರಕ್ಷಿತವಾಗಿದೆ ಅಂತ ತಿಳಿತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ಇವತ್ತಿನ ವಿಡಿಯೋ ನಮ್ಮ ಆರಾಧನೆ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋದಿದ್ದೀವಿ. ಆರಾಧನೆ ನಾವು ತಿಳ್ಕೊಳ್ಳೋದಾದರೆ, ಆರಾಧನೆ ಮಾಡೋದ್ರಿಂದ ಮನುಷ್ಯನಿಗೆ ಬಂಧನಗಳು, ತೊಂದರೆಗಳು, ಅವನ ಮೇಲಿನ ಎಲ್ಲ ಬಂಧನಗಳು ಬಿಚ್ಚಿ ಹೋಗ್ತವೆ, ಒಡೆದು ಹೋಗ್ತವೆ. ಆರಾಧನೆ ಅನ್ನೋದು ದೇವರಿಗೆ ಬಹಳ ಸಂತೋಷವಾದದ್ದು. ಇವತ್ತು ಮನುಷ್ಯನು ದೇವರಿಗೆ ಕೊಡುವಂಥದ್ದು ಯಾವುದಾದ್ರೂ ಒಂದು ಇದ್ದರೆ, ನಮಗೆ ದೇವರು ಎಂಥದ್ದೆಲ್ಲ ಮಾಡಿದ್ದಾನೆ, ನಮಗೆ ಒಳ್ಳೆಯ ಜೀವನ ಕೊಟ್ಟಿದ್ದಾನೆ, ಇಡೀ ಸೃಷ್ಟಿನ ನಮಗಾಗಿ ಮನುಷ್ಯನಿಗಾಗಿ ಕೊಟ್ಟಿದ್ದಾನೆ. ಮನುಷ್ಯನಿಂದ ದೇವರು ಬಯಸೋದು ಒಂದೇ ಒಂದು, ಅದು ದೇವರನ್ನು ಪ್ರೀತಿಸೋದು, ಆರಾಧಿಸೋದು. ನಾವು ದೇವರನ್ನು ಆರಾಧನೆ ಮಾಡಿದಾಗ, ನಮ್ಮ ಜೀವನದಿಂದ ನಾವು ಆರಾಧನೆ ಮಾಡಿದಾಗ, ನಮ್ಮ ಬಾಯಿಂದ ನಾವು ಆರಾಧನೆ ಮಾಡಿದಾಗ ದೇವರು ಬಹಳ ಸಂತೋಷವಾಗ್ತಾನೆ. ದೇವರನ್ನು ಆರಾಧಿಸೋದೇ ಮೊದಲನೇದಾಗಿ ಮನುಷ್ಯನ ಕರ್ತವ್ಯ. ಆ ಕರ್ತವ್ಯನ ಸರಿಯಾಗಿ ಮಾಡಿದಾಗ ಮನುಷ್ಯನ ತನ್ನ ಜೀವನದಿಂದ, ತನ್ನ ಬಾಯಿಂದ ಆರಾಧಿಸಿದಾಗ ದೇವರಿಗೆ ಬಹಳ ಸಂತೋಷವಾಗಿ ದೇವರು ಮನುಷ್ಯನ ಎಲ್ಲ ಪ್ರೇಯರ್ಸ್ನ, ಎಲ್ಲ ನೀಡ್ಸ್ನ ಪೂರ್ತಿ ಮಾಡ್ತಾನೆ. ನಾವು ನೋಡೋದಾದರೆ, ಬೈಬಲ್ನಲ್ಲಿ ಆರಾಧಕರಾಗಿರುವಂಥವ್ರು ದಾವಿದನು ಎಷ್ಟು ದೊಡ್ಡ ಒಂದು ಆರಾಧನೆ, ಸಣ್ಣ ವಯಸ್ಸಿಂದ ದೇವರನ್ನು ಆರಾಧಿಸ್ತಿದ್ದನು. ದೇವರನ್ನು ಆರಾಧನೆ ಮಾಡುವಾಗ ದೇವರನ್ನ ಬ್ಲೆಸ್ಸಿಂಗ್ಸ್, ದೇವರು ಖುಷಿಯಾಗಿ ದೇವರ ಬ್ಲೆಸ್ಸಿಂಗ್ಸ್ ಅವನ ಮೇಲೆ ಇಳಿದು ದೇವರು ದಾವಿದನನ್ನು ರಾಜನಾಗಿ ಮಾಡ್ತಾನೆ. ಅದೇ ರೀತಿ ನಾವು ಪೌಲನ ಜೀವನ ನೋಡುವಾಗ, ಪೌಲನು ಬಂದಿಯಾಗಿರ್ತಾನೆ, ಖೈದಿಯಾಗಿ ಜೈಲಿನಲ್ಲಿರ್ತಾನೆ. ಕಷ್ಟದಲ್ಲೂ ದುಃಖದಲ್ಲಿ ಇರುವಾಗಲೂ ಪೌಲನು ಕೈ ಎತ್ತಿ ದೇವರನ್ನು ಆರಾಧಿಸುವಾಗ, ಪೌಲನ ಆರಾಧನೆ ಮನಸ್ಸಿಂದ ಬಂದ ಆರಾಧನೆನ ಕೇಳಿ, ಹಾಡನ್ನು ಕೇಳಿ ದೇವರು ಜೈಲಿನಲ್ಲಿ ಭೂಕಂಪ ತಂದು ಪೌಲನ ಜೈಲಿನಿಂದ ಬಿಡುಗಡೆ ಮಾಡ್ತಾರೆ. ಅದೇ ರೀತಿ ನಾವು ಎಲಿಷನ ಜೀವನ ನೋಡುವಾಗ, ಎಲಿಷನ ಜೀವನದಲ್ಲಿ ಅವನ ಶಿಷ್ಯರು ಆ ದೇವರನ್ನು ಆರಾಧಿಸುವಾಗ, ಹಾಡುಗಳನ್ನ ಹಾಡುವಾಗ ಎಲಿಷನ ಮೇಲೆ ದೇವರ ಆತ್ಮ ಎಳೆದು ಅವನು ಪ್ರೊಫೆಸಿನ ಹೇಳ್ತಿದ್ದ. ಫ್ರೆಂಡ್ಸ್, ಇವತ್ತು ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಆಗಿ ಏನಾದರೂ ಮಾಡುವಾಗ ಅದು ಒಂದೇ, ದೇವರನ್ನು ಆರಾಧಿಸಬೇಕು. ಆರಾಧನೆ ಅನ್ನೋದು ಮನುಷ್ಯನ ಆತ್ಮನ ದೇವರ ಹತ್ರ ಕರ್ಕೊಂಡು ಹೋಗುತ್ತೆ. ನಮ್ಮ ಪ್ರೇಯರ್ನ ಮೊದಲೇ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು ಆರಾಧನೆಯಿಂದ. ದೇವರನ್ನು ಆರಾಧಿಸುವಾಗ ನಮ್ಮ ಬಂಧನಗಳು, ನಮ್ಮ ತೊಂದರೆಗಳು ಬಿಟ್ಟು ಹೋಗಿ, ನಾವು ಎಷ್ಟೋ ಜನ ರೋಗದಲ್ಲಿರೋರು, ಹೊಟ್ಟೆಯಲ್ಲಿ ಗಂಟುಗಳಿರೋರು ಚರ್ಚ್ನಲ್ಲಿ ಆರಾಧನೆ ಮಾಡುವಾಗ ಗಂಟುಗಳು ಕೆಳಗಡೆ ಬಿದ್ದಿದ್ದಾವೆ. ಎಷ್ಟೋ ಜನ ರೋಗದಿಂದ ಮುಕ್ತಿಯಾಗಿದ್ದಾರೆ, ಎಷ್ಟೋ ಜನ ದುರಾತ್ಮನಿಂದ ಬಿಡುಗಡೆ ಆಗಿದ್ದಾರೆ. ನಾವು ಇವತ್ತು ದೇವರನ್ನು ಆರಾಧಿಸಿ ನಮ್ಮ ಜೀವನದ ಒಂದು ತೊಂದರೆಗಳಿಂದ ನಾವು ಬಿಡುಗಡೆ ಆಗ್ತೀವಿ. ನಿಮ್ಮೆಲ್ಲರನ್ನ ಆರಾಧಿಸುವಂಥ ಆತ್ಮ ನಿಮ್ಮೆಲ್ಲರ ಮೇಲೆ ಇಳೀಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಆರಾಧನೆ ನಿಮ್ಮ ಜೀವನದಲ್ಲಿ ಪ್ರತಿ ಕ್ಷಣ ಹಲ್ಲೆಲೂಯಾ ಹಲ್ಲೆಲೂಯಾ ಅನ್ನುವಂಥದ್ದು, ಆರಾಧನೆ ಮಾಡುವಂಥದ್ದು, ಹಾಡುಗಳನ್ನ ಹಾಡುವಂಥದ್ದು, ದೇವರನ್ನ ಹೊಗಳುವಂಥದ್ದು, ಪ್ರೇಸ್